ಕಾರವಾರದಲ್ಲಿ ನಡೀತಾ ಇರುವಂತಹ ಕರಾವಳಿ ಉತ್ಸವ ರಂಗೇರ್ತಾ ಇದೆ. ಉತ್ಸವದ ಭಾಗವಾಗಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮರಳು ಶಿಲ್ಪ ಪ್ರದರ್ಶನ ಮತ್ತು ಗಾಳಿಪಟ ಉತ್ಸವವನ್ನು ಕೂಡ ಆಚರಿಸಲಾಗಿರುವಂಥದ್ದು. ಹೀಗಾಗಿ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ, ಗಮನಿಸ್ಬೋದು. ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಇವತ್ತು ಸಹಸ್ರಾರು ಸಂಖ್ಯೆಯ ನಾಗರಿಕರಿಂದ ಕೂಡ ತುಂಬಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಉತ್ಸವದ ವಿಶೇಷವಾಗಿ ಗಾಳಿಪಟವನ್ನು ಆರಿಸುವಂಥದ್ದು ಮತ್ತು ಮರಳು ಶಿಲ್ಪ ಪ್ರದರ್ಶನ ಕೂಡ ಆಯೋಜಿಸಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಪ್ರತಿ ಸಲವೂ ಕೂಡ ಕರಾಳ ಉತ್ಸವ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಈ ರೀತಿ ಒಂದು ಅವಕಾಶ ಕೂಡ ಮಾಡಿಕೊಡ್ತದೆ, ಗಮನಿಸ್ಬೋದು. ಮರಳಿನಿಂದ ಮಾಡಿದಂಥ ಶಿಲ್ಪ ಕೂಡ ಇಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ, ಗಮನಿಸ್ಬೋದು. ಸುಕ್ರಿಗೌಡ ಅವರ ಒಂದು ಚಿತ್ರವನ್ನು ಕೂಡ ಮಾಡಿದ್ದಾರೆ. ಕರಾವಳಿ ಉತ್ಸವ 2025 ಮತ್ತು ಯಕ್ಷಗಾನದ ಒಂದು ಕಿರೀಟವನ್ನು ಕೂಡ ಮರಳಿನಲ್ಲಿ ಮಾಡಿರುವಂಥದ್ದು. ಜೊತೆಗೆ ಇದೀಗ ಕಳೆದ ಕೆಲವು ದಿನಗಳಿಂದ ನಶಿಸಿರುವಂಥ ಆಲಿವ್ ರಿಡ್ಲಿ ಆಮೆಯ ಒಂದು ಚಿತ್ರವನ್ನು ಕೂಡ ಈ ಒಂದು ಮರಳಿನಲ್ಲಿ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮರಳು ಶಿಲ್ಪವನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಕಡಲ ತೀರದಲ್ಲಿ ಸೇರಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಆಗಿರುವಂತಹ ಬಸವರಾಜ ಹೊರಟ್ಟಿಯವರು ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಜನ ಕೂಡ ಸೇರಿದ್ದಾರೆ. ಆಕಾಶದ ಎತ್ತರಕ್ಕೆ ಗಾಳಿಪಟವು ಕೂಡ ಹಾರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂಥದ್ದು. ಉತ್ಸವದ ವಿಶೇಷವಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಅವಕಾಶನೂ ಕೂಡ ಮಾಡಿಕೊಟ್ಟಿರುವಂಥದ್ದು. ಉತ್ಸವ ಇನ್ನೇನು ಬೇರೆ ಬೇರೆ ಸ್ಪರ್ಧೆಗಳ ಮೂಲಕ ಮುಂದುವರೆದಿದೆ. ಇನ್ನೂ 2 ದಿನಗಳ ಕಾಲ ಈ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲಿ ನಡೀತಾ ಇರುವಂತಹ ಕರಾವಳಿ ಉತ್ಸವ ರಂಗೇರ್ತಾ ಇದೆ. ಉತ್ಸವದ ಭಾಗವಾಗಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮರಳು ಶಿಲ್ಪ ಪ್ರದರ್ಶನ ಮತ್ತು ಗಾಳಿಪಟ ಉತ್ಸವವನ್ನು ಕೂಡ ಆಚರಿಸಲಾಗಿರುವಂಥದ್ದು. ಹೀಗಾಗಿ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ, ಗಮನಿಸ್ಬೋದು. ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಇವತ್ತು ಸಹಸ್ರಾರು ಸಂಖ್ಯೆಯ ನಾಗರಿಕರಿಂದ ಕೂಡ ತುಂಬಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಉತ್ಸವದ ವಿಶೇಷವಾಗಿ ಗಾಳಿಪಟವನ್ನು ಆರಿಸುವಂಥದ್ದು ಮತ್ತು ಮರಳು ಶಿಲ್ಪ ಪ್ರದರ್ಶನ ಕೂಡ ಆಯೋಜಿಸಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಪ್ರತಿ ಸಲವೂ ಕೂಡ ಕರಾಳ ಉತ್ಸವ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಈ ರೀತಿ ಒಂದು ಅವಕಾಶ ಕೂಡ ಮಾಡಿಕೊಡ್ತದೆ, ಗಮನಿಸ್ಬೋದು. ಮರಳಿನಿಂದ ಮಾಡಿದಂಥ ಶಿಲ್ಪ ಕೂಡ ಇಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ, ಗಮನಿಸ್ಬೋದು. ಸುಕ್ರಿಗೌಡ ಅವರ ಒಂದು ಚಿತ್ರವನ್ನು ಕೂಡ ಮಾಡಿದ್ದಾರೆ. ಕರಾವಳಿ ಉತ್ಸವ 2025 ಮತ್ತು ಯಕ್ಷಗಾನದ ಒಂದು ಕಿರೀಟವನ್ನು ಕೂಡ ಮರಳಿನಲ್ಲಿ ಮಾಡಿರುವಂಥದ್ದು. ಜೊತೆಗೆ ಇದೀಗ ಕಳೆದ ಕೆಲವು ದಿನಗಳಿಂದ ನಶಿಸಿರುವಂಥ ಆಲಿವ್ ರಿಡ್ಲಿ ಆಮೆಯ ಒಂದು ಚಿತ್ರವನ್ನು ಕೂಡ ಈ ಒಂದು ಮರಳಿನಲ್ಲಿ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮರಳು ಶಿಲ್ಪವನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಕಡಲ ತೀರದಲ್ಲಿ ಸೇರಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಆಗಿರುವಂತಹ ಬಸವರಾಜ ಹೊರಟ್ಟಿಯವರು ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಜನ ಕೂಡ ಸೇರಿದ್ದಾರೆ. ಆಕಾಶದ ಎತ್ತರಕ್ಕೆ ಗಾಳಿಪಟವು ಕೂಡ ಹಾರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂಥದ್ದು. ಉತ್ಸವದ ವಿಶೇಷವಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಅವಕಾಶನೂ ಕೂಡ ಮಾಡಿಕೊಟ್ಟಿರುವಂಥದ್ದು. ಉತ್ಸವ ಇನ್ನೇನು ಬೇರೆ ಬೇರೆ ಸ್ಪರ್ಧೆಗಳ ಮೂಲಕ ಮುಂದುವರೆದಿದೆ. ಇನ್ನೂ 2 ದಿನಗಳ ಕಾಲ ಈ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲಿ ನಡೀತಾ ಇರುವಂತಹ ಕರಾವಳಿ ಉತ್ಸವ ರಂಗೇರ್ತಾ ಇದೆ. ಉತ್ಸವದ ಭಾಗವಾಗಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮರಳು ಶಿಲ್ಪ ಪ್ರದರ್ಶನ ಮತ್ತು ಗಾಳಿಪಟ ಉತ್ಸವವನ್ನು ಕೂಡ ಆಚರಿಸಲಾಗಿರುವಂಥದ್ದು. ಹೀಗಾಗಿ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ, ಗಮನಿಸ್ಬೋದು. ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಇವತ್ತು ಸಹಸ್ರಾರು ಸಂಖ್ಯೆಯ ನಾಗರಿಕರಿಂದ ಕೂಡ ತುಂಬಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಉತ್ಸವದ ವಿಶೇಷವಾಗಿ ಗಾಳಿಪಟವನ್ನು ಆರಿಸುವಂಥದ್ದು ಮತ್ತು ಮರಳು ಶಿಲ್ಪ ಪ್ರದರ್ಶನ ಕೂಡ ಆಯೋಜಿಸಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಪ್ರತಿ ಸಲವೂ ಕೂಡ ಕರಾಳ ಉತ್ಸವ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಈ ರೀತಿ ಒಂದು ಅವಕಾಶ ಕೂಡ ಮಾಡಿಕೊಡ್ತದೆ, ಗಮನಿಸ್ಬೋದು. ಮರಳಿನಿಂದ ಮಾಡಿದಂಥ ಶಿಲ್ಪ ಕೂಡ ಇಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ, ಗಮನಿಸ್ಬೋದು. ಸುಕ್ರಿಗೌಡ ಅವರ ಒಂದು ಚಿತ್ರವನ್ನು ಕೂಡ ಮಾಡಿದ್ದಾರೆ. ಕರಾವಳಿ ಉತ್ಸವ 2025 ಮತ್ತು ಯಕ್ಷಗಾನದ ಒಂದು ಕಿರೀಟವನ್ನು ಕೂಡ ಮರಳಿನಲ್ಲಿ ಮಾಡಿರುವಂಥದ್ದು. ಜೊತೆಗೆ ಇದೀಗ ಕಳೆದ ಕೆಲವು ದಿನಗಳಿಂದ ನಶಿಸಿರುವಂಥ ಆಲಿವ್ ರಿಡ್ಲಿ ಆಮೆಯ ಒಂದು ಚಿತ್ರವನ್ನು ಕೂಡ ಈ ಒಂದು ಮರಳಿನಲ್ಲಿ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮರಳು ಶಿಲ್ಪವನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಕಡಲ ತೀರದಲ್ಲಿ ಸೇರಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಆಗಿರುವಂತಹ ಬಸವರಾಜ ಹೊರಟ್ಟಿಯವರು ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ
ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಜನ ಕೂಡ ಸೇರಿದ್ದಾರೆ. ಆಗಸದ ಎತ್ತರಕ್ಕೆ ಗಾಳಿಪಟವು ಕೂಡ ಹಾರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂಥದ್ದು. ಉತ್ಸವದ ವಿಶೇಷವಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಅವಕಾಶನೂ ಕೂಡ ಮಾಡಿಕೊಟ್ಟಿರುವಂಥದ್ದು. ಉತ್ಸವ ಇನ್ನೇನು ಬೇರೆ ಬೇರೆ ಸ್ಪರ್ಧೆಗಳ ಮೂಲಕ ಮುಂದುವರೆದಿದೆ. ಇನ್ನೂ 2 ದಿನಗಳ ಕಾಲ ಈ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲಿ ನಡೀತಾ ಇರುವಂತಹ ಕರಾವಳಿ ಉತ್ಸವ ರಂಗೇರ್ತಾ ಇದೆ. ಉತ್ಸವದ ಭಾಗವಾಗಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮರಳು ಶಿಲ್ಪ ಪ್ರದರ್ಶನ ಮತ್ತು ಗಾಳಿಪಟ ಉತ್ಸವವನ್ನು ಕೂಡ ಆಚರಿಸಲಾಗಿರುವಂಥದ್ದು. ಹೀಗಾಗಿ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ, ಗಮನಿಸ್ಬೋದು. ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಇವತ್ತು ಸಹಸ್ರಾರು ಸಂಖ್ಯೆಯ ನಾಗರಿಕರಿಂದ ಕೂಡ ತುಂಬಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಉತ್ಸವದ ವಿಶೇಷವಾಗಿ ಗಾಳಿಪಟವನ್ನು ಆರಿಸುವಂಥದ್ದು ಮತ್ತು ಮರಳು ಶಿಲ್ಪ ಪ್ರದರ್ಶನ ಕೂಡ ಆಯೋಜಿಸಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಪ್ರತಿ ಸಲ ಕೂಡ ಕರಾವಳಿ ಉತ್ಸವ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಈ ರೀತಿ ಒಂದು ಅವಕಾಶ ಕೂಡ ಮಾಡಿಕೊಡ್ತದೆ, ಗಮನಿಸ್ಬೋದು. ಮರಳಿನಿಂದ ಮಾಡಿದಂಥ ಶಿಲ್ಪ ಕೂಡ ಇಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ, ಗಮನಿಸ್ಬೋದು. ಸುಕ್ರಿಗೌಡ ಅವರ ಒಂದು ಚಿತ್ರವನ್ನು ಕೂಡ ಮಾಡಿದ್ದಾರೆ. ಕರಾವಳಿ ಉತ್ಸವ 2025 ಮತ್ತು ಯಕ್ಷಗಾನದ ಒಂದು ಕಿರೀಟವನ್ನು ಕೂಡ ಮರಳಿನಲ್ಲಿ ಮಾಡಿರುವಂಥದ್ದು. ಜೊತೆಗೆ ಇದೀಗ ಕಳೆದ ಕೆಲವು ದಿನಗಳಿಂದ ನಶಿಸಿರುವಂಥ ಆಲಿವ್ ರಿಡ್ಲಿ ಆಮೆಯ ಒಂದು ಚಿತ್ರವನ್ನು ಕೂಡ ಈ ಒಂದು ಮರಳಿನಲ್ಲಿ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮರಳು ಶಿಲ್ಪವನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಕಡಲ ತೀರದಲ್ಲಿ ಸೇರಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಆಗಿರುವಂತಹ ಬಸವರಾಜ ಹೊರಟ್ಟಿಯವರು ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಜನ ಕೂಡ ಸೇರಿದ್ದಾರೆ. ಆಗಸದ ಎತ್ತರಕ್ಕೆ ಗಾಳಿಪಟವು ಕೂಡ ಹಾರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂಥದ್ದು. ಉತ್ಸವದ ವಿಶೇಷವಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಅವಕಾಶನೂ ಕೂಡ ಮಾಡಿಕೊಟ್ಟಿರುವಂಥದ್ದು. ಉತ್ಸವ ಇನ್ನೇನು ಬೇರೆ ಬೇರೆ ಸ್ಪರ್ಧೆಗಳ ಮೂಲಕ ಮುಂದುವರೆದಿದೆ. ಇನ್ನೂ 2 ದಿನಗಳ ಕಾಲ ಈ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲಿ ನಡೀತಾ ಇರುವಂತಹ ಕರಾವಳಿ ಉತ್ಸವ ರಂಗೇರ್ತಾ ಇದೆ. ಉತ್ಸವದ ಭಾಗವಾಗಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮರಳು ಶಿಲ್ಪ ಪ್ರದರ್ಶನ ಮತ್ತು ಗಾಳಿಪಟ ಉತ್ಸವವನ್ನು ಕೂಡ ಆಚರಿಸಲಾಗಿರುವಂಥದ್ದು. ಹೀಗಾಗಿ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ, ಗಮನಿಸ್ಬೋದು. ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಇವತ್ತು ಸಹಸ್ರಾರು ಸಂಖ್ಯೆಯ ನಾಗರಿಕರಿಂದ ಕೂಡ ತುಂಬಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಉತ್ಸವದ ವಿಶೇಷವಾಗಿ ಗಾಳಿಪಟವನ್ನು ಆರಿಸುವಂಥದ್ದು ಮತ್ತು ಮರಳು ಶಿಲ್ಪ ಪ್ರದರ್ಶನ ಕೂಡ ಆಯೋಜಿಸಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಪ್ರತಿ ಸಲ ಕೂಡ ಕರಾವಳಿ ಉತ್ಸವ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಈ ರೀತಿ ಒಂದು ಅವಕಾಶ ಕೂಡ ಮಾಡಿಕೊಡ್ತದೆ, ಗಮನಿಸ್ಬೋದು. ಮರಳಿನಿಂದ ಮಾಡಿದಂಥ ಶಿಲ್ಪ ಕೂಡ ಇಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ, ಗಮನಿಸ್ಬೋದು. ಸುಕ್ರಿಗೌಡ ಅವರ ಒಂದು ಚಿತ್ರವನ್ನು ಕೂಡ ಮಾಡಿದ್ದಾರೆ. ಕರಾವಳಿ ಉತ್ಸವ 2025 ಮತ್ತು ಯಕ್ಷಗಾನದ ಒಂದು ಕಿರೀಟವನ್ನು ಕೂಡ ಮರಳಿನಲ್ಲಿ ಮಾಡಿರುವಂಥದ್ದು. ಜೊತೆಗೆ ಇದೀಗ ಕಳೆದ ಕೆಲವು ದಿನಗಳಿಂದ ನಶಿಸಿರುವಂಥ ಆಲಿವ್ ರಿಡ್ಲಿ ಆಮೆಯ ಒಂದು ಚಿತ್ರವನ್ನು ಕೂಡ ಈ ಒಂದು ಮರಳಿನಲ್ಲಿ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮರಳು ಶಿಲ್ಪವನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಕಡಲ ತೀರದಲ್ಲಿ ಸೇರಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಆಗಿರುವಂತಹ ಬಸವರಾಜ ಹೊರಟ್ಟಿಯವರು ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಜನ ಕೂಡ ಸೇರಿದ್ದಾರೆ. ಆಗಸದ ಎತ್ತರಕ್ಕೆ ಗಾಳಿಪಟವು ಕೂಡ ಹಾರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂಥದ್ದು. ಉತ್ಸವದ ವಿಶೇಷವಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತ ನಾಗರಿಕರಿಗೆ ಅವಕಾಶನೂ ಕೂಡ ಮಾಡಿಕೊಟ್ಟಿರುವಂಥದ್ದು. ಉತ್ಸವ ಇನ್ನೇನು ಬೇರೆ ಬೇರೆ ಸ್ಪರ್ಧೆಗಳ ಮೂಲಕ ಮುಂದುವರೆದಿದೆ. ಇನ್ನೂ 2 ದಿನಗಳ ಕಾಲ ಈ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.